ಆರಾಧನಾ ಸಮಯ. ಈ ದಿನದ ಆರಾಧನಾ ಸಮಯವನ್ನು ಆರಂಭಿಸುವ ಹಾಗೆ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ತಂದೆಯೇ, ನಾವು ನಿನ್ನ ನಾಮವನ್ನು ಕೀರ್ತಿಸುತ್ತಾ ಆರಾಧಿಸುವ ಈ ಸಮಯವನ್ನು ಆಶೀರ್ವದಿಸು. ಸತ್ಯದಿಂದಲೂ ಆತ್ಮದಿಂದಲೂ ನಿನ್ನನ್ನು ಆರಾಧಿಸಲು ನಮಗೆ ಸಹಾಯ ಮಾಡು, ಕೃಪೆಯನ್ನು ತೋರಿಸು. ಎಲ್ಲ ಸ್ತುತಿ ಮತ್ತು ಮಹಿಮೆಯನ್ನು ಯೇಸುವಿನ ನಾಮದಲ್ಲಿ ನಿನಗೆ ಅರ್ಪಿಸುತ್ತೇವೆ ತಂದೆಯೇ, ಆಮೇನ್. ನಮ್ಮ ಈ ಪರಿಶುದ್ಧವಾದ ಆರಾಧನೆಯನ್ನು ಆರಂಭ ಮಾಡುವ ಹಾಗೆ ಆರಂಭದ ಸಂಗೀತವನ್ನು ಹಾಡಿಕೊಳ್ಳೋಣ. ಕೃಪಾಳು ದೇವರೇ, ನಾವು ಮನೋವಾಕಾಯಗಳಿಂದ ನಿನಗೆ ವಿರೋಧವಾಗಿ ಪಾಪ ಮಾಡಿದ್ದೇವೆ. ನಾವು ನಿನ್ನನ್ನು ಪೂರ್ಣ ಮನಸ್ಸಿನಿಂದ ಪ್ರೀತಿಸಿಲ್ಲ, ನಮ್ಮ ನೆರೆಯವರನ್ನು ನಮ್ಮಂತೆ ಪ್ರೀತಿಸಲಿಲ್ಲ. ನೀನಾದರೂ ನಮ್ಮನ್ನು ಕರುಣಿಸೆಂದು ಬೇಡುತ್ತೇವೆ. ನಮ್ಮ ಪಾಪಗಳನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿಗೊಳಿಸು. ನಮ್ಮ ತಪ್ಪುಗಳನ್ನು ತಿದ್ದುಕೊಳ್ಳಲು ನಮಗೆ ಸಹಾಯ ಮಾಡು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ಪ್ರಾರ್ಥಿಸುತ್ತೇವೆ, ಆಮೇನ್. ದೇವರನ್ನ ಸ್ತುತಿಸುವ ಹಾಗೆ ಸಂಕೀರ್ತನೆಯನ್ನ ಹಾಡಿಕೊಳ್ಳೋಣ. ಶುದ್ಧನು ದೇವರು ಧ್ಯಾನಿಸಿರಿ, ಪರಿಶುದ್ಧನು ದೇವರು ಧ್ಯಾನಿಸಿರಿ. ಶುದ್ಧನು ದೇವರು ಧ್ಯಾನಿಸಿರಿ, ಪರಿಶುದ್ಧ
ಬಲವನು ಬರದಲ್ಲಿ ಛೇದಿಸಿ ತಾಪಿಶಾಚನ ಕೆಡಹುವನೈ, ತಾಪಿಶಾಚನ ಕೆಡಹುವನೈ. ಶುದ್ಧನು ದೇವರು ಧ್ಯಾನಿಸಿರಿ, ಪರಿಶುದ್ಧನು ದೇವರು ಧ್ಯಾನಿಸಿರಿ. ಶುದ್ಧತೆಯನ್ನು ಪರಿಪಾಲಿಸುತ್ತ, ಪರಿಶುದ್ಧತೆಯನ್ನು ತಾಂಪೂಟಿಸುತ್ತ, ಶುದ್ಧತೆಯನ್ನು ಪರಿಪಾಲಿಸುತ್ತ, ಪರಿಶುದ್ಧತೆಯನ್ನು ತಾಂಪೂಟಿಸುತ್ತ, ಬುದ್ಧಿಯ ನೂತನ ಮಾಡಿಸಿ ನಮ್ಮನು, ಬುದ್ಧಿಯ ನೂತನ ಮಾಡಿಸಿ ನಮ್ಮನು, ಶುದ್ಧರ ಮಾರ್ಗದೊಳ್ ನಡೆಸುವನೈ, ಶುದ್ಧರ ಮಾರ್ಗದೊಳ್ ನಡೆಸುವನೈ. ಶುದ್ಧನು ದೇವರು ಧ್ಯಾನಿಸಿರಿ, ಪರಿಶುದ್ಧನು ದೇವರು ಧ್ಯಾನಿಸಿರಿ. ಶುದ್ಧನು ದೇವರು ಧ್ಯಾನಿಸಿರಿ, ಪರಿಶುದ್ಧನು ದೇವರು ಧ್ಯಾನಿಸಿರಿ. ಶುದ್ಧನು 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 ಅನ್ನುತ್ತ, ಶುದ್ಧನು 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 ಅನ್ನುತ್ತ, ಶುದ್ಧರೇ ಹೋವನ ಪಾಡಿದರೈ, ಶುದ್ಧರೇ ಹೋವನ ಪಾಡಿದರೈ. ಶುದ್ಧನು ದೇವರು ಧ್ಯಾನಿಸಿರಿ, ಪರಿಶುದ್ಧನು ದೇವರು ಧ್ಯಾನಿಸಿರಿ. ಕರ್ತನಲ್ಲಿ ಪ್ರಿಯರಾದ ನನ್ನ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ಕೂಡ ಕರ್ತನಾದಂಥ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪ್ರೀತಿಯ ವಂದನೆಗಳು. ಪ್ರತಿನಿತ್ಯವೂ ಕರ್ತನು ತನ್ನ ವಾಕ್ಯದ ಮುಖಾಂತರವಾಗಿ ನಮ್ಮನ್ನು ಬಲಪಡಿಸುವಂಥ ದೇವರಾಗಿದ್ದಾನೆ. ಈ ದಿನ ಕೂಡ ತನ್ನ ವಾಕ್ಯವನ್ನುಗೊಂಡು ನಮ್ಮನ್ನು ಆಶೀರ್ವದಿಸುವಂತೆ ನಾವು ಕಣ್ಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಪರಲೋಕದ ತಂದೆಯೇ, ನಿನ್ನ ಕೃಪೆಗಾಗಿ ನಾವು ವಂದನೆ ಸಲ್ಲಿಸ್ತೇವೆ ಸ್ವಾಮಿ. ಮನುಷ್ಯನು ರೊಟ್ಟಿ ತಿಂದು ಮಾತ್ರವಲ್ಲ, ನಿನ್ನ ಬಾಯಿಂದ ಹೊರಡುವಂಥ ಪ್ರತಿ ಮಾತಿನಿಂದಲೂ ಬದುಕುವನು ಎಂಬುದಾಗಿ ವಾಕ್ಯ ಹೇಳುವ ಹಾಗೆ ಇವತ್ತು ನಮಗೆ ಬೇಕಾಗಿರುವಂಥ ಮನ್ನವನ್ನು ಕೊಟ್ಟು ನೀನು ಆಶೀರ್ವದಿಸಿ ಎಂಬುದಾಗಿ ಪ್ರಾರ್ಥಿಸ್ತೇವೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ, ಆಮೇನ್. ಪ್ರಿಯರಾದವರೇ, ಇಂದಿನ ಸಂದೇಶದ ಧ್ಯಾನಕ್ಕಾಗಿ ಯೋಹಾನ ಬರೆದ ಸುವಾರ್ತೆಯ ಪತ್ರಿಕೆ 21ನೇ ಅಧ್ಯಾಯದ 15ನೇ ವಾಕ್ಯದಿಂದ 19ನೇ ವಾಕ್ಯದ ತನಕ, ಅದು ಮಾತ್ರವಲ್ಲ ಎಫೆಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 14ನೇ ವಾಕ್ಯದಿಂದ 19ನೇ ವಾಕ್ಯದ ತನಕ. ಈ ದಿನದ ಸಂದೇಶದ ಶೀರ್ಷಿಕೆ ಉತ್ಕಟ ಪ್ರೀತಿಯಿಂದ ಕ್ರಿಸ್ತನೊಂದಿಗೆ ನಡೆಯಿರಿ. ವಾಕ್ ವಿತ್ ಕ್ರೈಸ್ಟ್ ಇನ್ ಪ್ಯಾಷನೇಟ್ ಲವ್. ಪ್ರಿಯರಾದವರೇ, ನಾವು ಕ್ರಿಸ್ತನೊಂದಿಗೆ ನಡೆಯುವುದಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ. ಪ್ರತಿದಿನವೂ ನಾವು ಕ್ರಿಸ್ತನೊಂದಿಗೆ ನಡೆಯಬೇಕು. ಬರೀ ಭಾನುವಾರ ಮಾತ್ರವಲ್ಲ, ಅಥವಾ ವಿಶೇಷ ಕೂಟಗಳಿಗೆ ಹೋಗುವಂಥ ಆ ದಿನ ಮಾತ್ರವಲ್ಲ, ಪ್ರತಿನಿತ್ಯವೂ ಸೋಮವಾರದಿಂದ ಭಾನುವಾರದ ತನಕ ನಾವು ಕ್ರಿಸ್ತನೊಂದಿಗೆ ನಡೆಯುವುದಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ. ಇವತ್ತು ಕರ್ತನಾದಂಥ ಯೇಸು ಕ್ರಿಸ್ತನು ನಮ್ಮ ಸಂಗಡ ಹಂಚಿಕೊಳ್ಳುವಂಥ ಆ ವಿಶೇಷವಾದಂಥ ಸಂದೇಶ ಏನಂತ ನೋಡುವಾಗ, ಕ್ರಿಸ್ತನೊಂದಿಗೆ ನಡೆಯುವಂಥ ನಮ್ಮ ನಡೆ ಉತ್ಕಟ ಪ್ರೀತಿಯಿಂದ ತುಂಬಲ್ಪಟ್ಟಿರಬೇಕು, ಅಥವಾ ಆಸಕ್ತಿಯುಳ್ಳ ಪ್ರೀತಿಯಿಂದ ತುಂಬಲ್ಪಟ್ಟಿರಬೇಕು, ಅಥವಾ ಹೆಚ್ಚಾದ ಪ್ರೀತಿಯಿಂದ ನಾವು ಕ್ರಿಸ್ತನೊಂದಿಗೆ ನಡೆಯಬೇಕು ಎಂಬುದಾಗಿ ಕರ್ತನು ಇವತ್ತು ನಮ್ಮ ಸಂಗಡ ಮಾತನಾಡುತ್ತಿದ್ದಾನೆ. ಇಲ್ಲಿ ಯೋಹಾನ ಬರೆದ ಪತ್ರಿಕೆ 21ರಲ್ಲಿ ನಾವು ಓದುವಾಗ, ಪೇತ್ರನನ್ನು ನೋಡಿ ಪುನರುತ್ಥಾನ ಹೊಂದಿದಂಥ ಯೇಸು ಕ್ರಿಸ್ತನು ಈ ರೀತಿಯಾಗಿ ಪ್ರಶ್ನಿಸುತ್ತಾನೆ,
ನೀನು ಇವರಿಗಿಂತ ಹೆಚ್ಚಾಗಿ ನನ್ನ ಮೇಲೆ ಪ್ರೀತಿ ಇಟ್ಟಿದ್ದೀಯೋ, 15ನೇ ವಾಕ್ಯ. ಮತ್ತು 16ನೇ ವಾಕ್ಯ, ನನ್ನ ಮೇಲೆ ಪ್ರೀತಿ ಇಟ್ಟಿದ್ದೀಯೋ. ಪುನಃ 17ನೇ ವಾಕ್ಯ, ನನ್ನ ಮೇಲೆ ಮಮತೆ ಇಟ್ಟಿದ್ದೀಯೋ. ಪ್ರಿಯರಾದವರೇ, ಕರ್ತನಾದಂಥ ಯೇಸು ಕ್ರಿಸ್ತನು ಪೇತ್ರನನ್ನು ನೋಡಿ ಕೇಳುವಂಥ ಪ್ರಶ್ನೆ ಮಾತ್ರವಲ್ಲ, ಇವತ್ತು ಈ ಸಂದೇಶವನ್ನು ಕೇಳುವಂಥ ನಮ್ಮ ಪ್ರತಿಯೊಬ್ಬರಿಗೂ ಕರ್ತನಾದಂಥ ಯೇಸು ಕ್ರಿಸ್ತನು ಕೇಳುವಂಥ ಪ್ರಶ್ನೆ ಇದೇ ಆಗಿದೆ. ಇವರಿಗಿಂತ, ಲೋಕದಲ್ಲಿ ಇರುವವರಿಗಿಂತ ನೀನು ನನ್ನನ್ನು ಹೆಚ್ಚಾಗಿ ಪ್ರೀತಿಸುತ್ತೀಯೋ? ಲೋಕದಲ್ಲಿ ಇರುವಂಥ ವಸ್ತುಗಳಿಗಿಂತ ನೀನು ನನ್ನನ್ನು ಹೆಚ್ಚಾಗಿ ಪ್ರೀತಿಸುತ್ತೀಯೋ? ನಿನ್ನ ಕುಟುಂಬಕ್ಕಿಂತ ನೀನು ನನ್ನನ್ನು ಹೆಚ್ಚಾಗಿ ಪ್ರೀತಿಸುತ್ತೀಯೋ? ನಿನ್ನ ಉದ್ಯೋಗಕ್ಕಿಂತ ನೀನು ನನ್ನನ್ನು ಹೆಚ್ಚಾಗಿ ಪ್ರೀತಿಸ್ತೀಯೋ? ನಿನ್ನ ವ್ಯಾಪಾರಕ್ಕಿಂತ ನೀನು ನನ್ನನ್ನು ಹೆಚ್ಚಾಗಿ ಪ್ರೀತಿಸ್ತೀಯೋ? ನಿನ್ನ ಸಭೆಗಿಂತ ನೀನು ನನ್ನನ್ನು ಹೆಚ್ಚಾಗಿ ಪ್ರೀತಿಸುತ್ತೀಯೋ? ನಿನ್ನ ಸೇವೆಗಿಂತ ನೀನು ನನ್ನನ್ನು ಹೆಚ್ಚಾಗಿ ಪ್ರೀತಿಸುತ್ತೀಯೋ? ನಾನು ರಕ್ಷಣೆ ಹೊಂದಿದಂಥ ಆರಂಭ ದಿನಗಳಲ್ಲಿ ಈ ಸತ್ಯವೇದ ಭಾಗವನ್ನು ಓದುವಾಗ ಎಷ್ಟೋ ಸಾರಿ ಓದಿ ನಾನು ಕಣ್ಣೀರು ಸುರಿಸಿದ್ದೇನೆ. ಕಾರಣ, ಕರ್ತನು ನಮ್ಮ ಬಳಿಯಲ್ಲಿ ಎದುರು ನೋಡುವಂಥ ಒಂದೇ ವಿಷಯ, ಆತನೊಟ್ಟಿಗೆ ನಾವು ನಡೆಯುವಂಥ ದೈನಿಕ ಜೀವಿತವು ಅದು ಪ್ರೀತಿಯಿಂದ ತುಂಬಲ್ಪಟ್ಟಿರಬೇಕು. ಈ ಲೋಕದಲ್ಲಿರುವಂಥ ಯಾವ ಬಾಂಧವ್ಯಕ್ಕಿಂತಲೂ ಕ್ರಿಸ್ತನೊಟ್ಟಿಗೆ ಇರುವಂಥ ನಮ್ಮ ಬಾಂಧವ್ಯ ಪ್ರೀತಿಯಿಂದ ತುಂಬಲ್ಪಟ್ಟಿರಬೇಕು. ಈ ಲೋಕದಲ್ಲಿ 2 ವಿಧವಾದಂಥ ಜನರ ಗುಂಪುಗಳು ಉಂಟು. ಒಂದು, ಭಕ್ತಿಯಿಂದ ದೇವರನ್ನು ಹುಡುಕುವಂಥ ಜನರು. ಇನ್ನೊಂದು, ಪ್ರೀತಿಯಿಂದ ದೇವರನ್ನು ಹುಡುಕುವಂಥ ಜನರು. ಕೆಲವರನ್ನು ನೋಡ್ರಿ, ಕ್ರಮವಾಗಿ ಸಭೆಗೆ ಹೋಗ್ತಾರೆ, ಕಾಣಿಕೆ ಕೊಡ್ತಾರೆ, ದಶಮ ಭಾಗ ಕೊಡ್ತಾರೆ, ಬೆಳಗ್ಗೆದ್ದು ಪ್ರಾರ್ಥಿಸ್ತಾರೆ, ಮಧ್ಯಾಹ್ನ ಪ್ರಾರ್ಥಿಸ್ತಾರೆ, ಸಂಜೆ ಪ್ರಾರ್ಥಿಸ್ತಾರೆ, ರಾತ್ರಿ ಪ್ರಾರ್ಥಿಸ್ತಾರೆ. ಕ್ರಮವಾಗಿ ಭಕ್ತಿಯಿಂದ ದೇವರನ್ನು ಹುಡುಕ್ತಾರೆ. ಆದರೆ ಆ ಭಕ್ತಿಯಲ್ಲಿ ಪ್ರೀತಿ ಇದೆಯಾ ಎಂಬುದೇ ಒಂದು ದೊಡ್ಡ ಪ್ರಶ್ನೆ ಚಿಹ್ನೆ. ಇನ್ನೊಂದು ಗುಂಪನ್ನು ನೋಡುವಾಗ ಯೇಸುವನ್ನು ಪ್ರೀತಿಸ್ತಾರೆ. ನಿನ್ನ ದೇವರಾದಂಥ ಕರ್ತನನ್ನು ಪೂರ್ಣ ಮನಸ್ಸಿನಿಂದ, ಪೂರ್ಣ ಹೃದಯದಿಂದ, ಪೂರ್ಣ ಬಲದಿಂದ, ಪೂರ್ಣ ಆತ್ಮದಿಂದ, ಪೂರ್ಣ ಶಕ್ತಿಯಿಂದ ಪ್ರೀತಿಸಬೇಕೆಂಬುದಾಗಿ ಕರ್ತನು ಕೊಟ್ಟಂಥ 2 ಪ್ರಧಾನ ಕಟ್ಟಳೆಗಳಲ್ಲಿ ಒಂದು ಕಟ್ಟಳೆ ಇದೇ ಆಗಿದೆ. ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ಪ್ರಕಟಣೆ 2ನೇ ಅಧ್ಯಾಯದಲ್ಲಿ ಕರ್ತನು ಆ ಸಭೆಯವರನ್ನು ನೋಡಿ ಹೇಳುವಂಥ ಮಾತು, ನಿಮ್ಮ ಕೃತ್ಯಗಳನ್ನು ನಾನು ಬಲ್ಲೆನು, ನಿಮ್ಮ ಪ್ರಯಾಸಗಳನ್ನು ನಾನು ಬಲ್ಲೆನು, ನಿಮ್ಮ ತಾಳ್ಮೆಯನ್ನು ನಾನು ಬಲ್ಲೆನು, ನೀವು ದುರುಪದೇಶಗಳನ್ನು ವಿರೋಧಿಸ್ತೀರಾ, ಅದನ್ನು ನಾನು ಬಲ್ಲೆನು, ಸಬಾಷ್ ಅಂತ ಹೇಳಿ ಕರ್ತನು ಹೇಳ್ತಾನೆ. ಆದರೆ ಒಂದು ವಿಷಯದ ಮೇಲೆ ನಿನ್ನ ಮೇಲೆ ತಪ್ಪು ಹೊರಿಸಬೇಕಾಗಿದೆ. ಅದೇನಂತ ನೋಡಬೇಕಾದ್ರೆ, ಮೊದಲು ಇದ್ದಂಥ ಪ್ರೀತಿಯನ್ನು ನೀನು ಬಿಟ್ಟಿದ್ದಿ, ಆದ್ದರಿಂದ ಮನತಿರುಗು. ಪ್ರಿಯರಾದವರೇ, ದೇವರು ನಮ್ಮ ಬಳಿಯಲ್ಲಿ ಎದುರು ನೋಡುವಂಥ ಬಹಳ ಮುಖ್ಯವಾದಂಥ ಕಾರ್ಯ ನಾವು ಕೊಡುವಂಥ ಕಾಣಿಕೆ ಅಲ್ಲ, ನಾವು ಮಾಡುವಂಥ ಪ್ರಯಾಸಗಳಲ್ಲ, ನಾವು ಕರ್ತನಿಗಾಗಿ ಓಡುವಂಥ ಕಾರ್ಯಗಳಲ್ಲ. ಇದೆಲ್ಲ 2ನೇದು 3ನೆಯ ಸ್ಥಾನದಲ್ಲಿದೆ. ಆದರೆ ನಾವು ಕ್ರಿಸ್ತನೊಂದಿಗೆ ನಡೆಯುವಂಥ ಆ ಜೀವಿತ ಪ್ರೀತಿಯಿಂದ ತುಂಬಲ್ಪಟ್ಟಿರಬೇಕು. ನಿಮ್ಮ ಆತ್ಮದಲ್ಲಿ ಈ ಆಸೆಯನ್ನು ಪ್ರೇರೇಪಿಸಿ ತಟ್ಟಿ ಎಬ್ಬಿಸಲು ಪವಿತ್ರಾತ್ಮನು ಈ ಮಾತನ್ನು ಮಾತಾಡುತ್ತಿದ್ದಾನೆ. ನಿನ್ನ ಪ್ರಾರ್ಥನೆ ಪ್ರೀತಿಯಿಂದ ತುಂಬಲ್ಪಟ್ಟಿರಲಿ, ನಿನ್ನ ಆರಾಧನೆ ಪ್ರೀತಿಯಿಂದ ತುಂಬಲ್ಪಟ್ಟಿರಲಿ. ನೀನು ಹಾಡುವಂಥ ಹಾಡುಗಳು ಯಾವ ಕಂಠದಲ್ಲಿ ಹಾಡ್ತೀಯ, ಯಾವ ಸ್ಕೇಲಲ್ಲಿ ಹಾಡ್ತೀಯ, ಯಾವ ಧ್ವನಿಯಲ್ಲಿ ಹಾಡ್ತೀಯ, ಯಾವ ಸೌಂಡ್ ಸಿಸ್ಟಮಲ್ಲಿ ಹಾಡ್ತೀಯ, ಎಷ್ಟು ಜನರ ಮಧ್ಯದಲ್ಲಿ ಹಾಡ್ತೀಯ, ಯಾವ ಯೂಟ್ಯೂಬ್ ಫೇಸ್ಬುಕ್ಕಲ್ಲಿ ಹಾಡ್ತೀಯ ಮುಖ್ಯ ಅಲ್ಲ. ಪ್ರೀತಿಯಿಂದ ಕರ್ತನನ್ನು ಸೇವಿಸ್ತೀಯ, ಪ್ರೀತಿಯಿಂದ ಕರ್ತನನ್ನು ಆರಾಧಿಸ್ತೀಯ, ಅದೇ ಬಹಳ ಮುಖ್ಯ. ನೀನು ಕರ್ತನಿಗಾಗಿ ಮಾಡುವಂಥ ಸೇವೆಯು
ಪ್ರೀತಿಯಿಂದ ತುಂಬಲ್ಪಟ್ಟಿರಬೇಕು. ನೀನು ಜನರಿಗಾಗಿ ಮಾಡುವಂಥ ಪ್ರಾರ್ಥನೆಯು ಕನಿಕರವು, ಪ್ರೀತಿಯು, ಮಮತೆಯಿಂದ ತುಂಬಲ್ಪಟ್ಟಿರಬೇಕು. ಜನರಿಗಾಗಿ ನೀನು ಮಾಡುವಂಥ ಸೇವೆಯು ಪ್ರೀತಿಯಿಂದ ತುಂಬಲ್ಪಟ್ಟಿರಬೇಕು. ಸತ್ಯವೇದ ಪುಸ್ತಕಕ್ಕೆ ಇನ್ನೊಂದು ಹೆಸರು ಇಡಬಹುದು ಅಂದರೆ ಇದು ಸತ್ಯವೇದ ಪುಸ್ತಕ ಮಾತ್ರವಲ್ಲ, ಇದು ಪ್ರೀತಿಯ ಪುಸ್ತಕ. ಯೇಸುವಿನೊಂದಿಗೆ ನಾವು ನಡೆಯುವಂಥ ಜೀವಿತ ಅದು ಪ್ರೀತಿಯಿಂದ ತುಂಬಲ್ಪಟ್ಟಿರಬೇಕು. ಕಲ್ವಾರಿ ಶಿಲುಬೆಯನ್ನು ರುಚಿಸಿ ನೋಡಿದಂಥ, ಆ ಪ್ರೀತಿಯನ್ನು ರುಚಿಸಿ ನೋಡಿದಂಥ ಪ್ರತಿಯೊಬ್ಬ ಮನುಷ್ಯನ ಕ್ರಿಸ್ತನೊಂದಿಗೆ ನಡೆಯುವಂಥ ಆ ನಡೆಯು ಪ್ರೀತಿಯಿಂದ ತುಂಬಲ್ಪಟ್ಟಿರುತ್ತದೆ. ಆದ್ದರಿಂದ ಪ್ರಿಯ ಸಹೋದರ ಸಹೋದರಿಯೇ, ನಿನ್ನ ಜೀವಿತವು ಭಕ್ತಿಯಿಂದ ಇದೆಯಾ, ಪ್ರೀತಿಯಿಂದ ಇದೆಯಾ? ಫರಿಸಾಯರು, ಸದುಕಾಯರು, ಸತ್ಯವೇದದ ವಿದ್ವಾಂಸರು ಯೇಸು ಕ್ರಿಸ್ತನ ಕಾಲದಲ್ಲಿ ದೇವರನ್ನು ಭಕ್ತಿಯಿಂದ ಹುಡುಕುತ್ತಿದ್ದರು. ಭಕ್ತಿ ವೈರಾಗ್ಯದಿಂದ ದೇವರನ್ನು ಹುಡುಕುತ್ತಿದ್ದರು. ಆದರೆ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಜನಿಸಿದ ನಂತರ ಆತನು ನಮಗೆ ಉಪದೇಶ ಮಾಡಿದಂಥ ಕಾರ್ಯ, ನೀನು ದೇವರನ್ನು ಪ್ರೀತಿಯಿಂದ ಹುಡುಕು, ದೇವರನ್ನು ಪ್ರೀತಿಯಿಂದ ಸೇವಿಸು, ದೇವರನ್ನು ಪ್ರೀತಿಯಿಂದ ಆರಾಧಿಸು. ಆದ್ದರಿಂದ ಪ್ರಿಯ ಸಹೋದರ ಸಹೋದರಿಯರೇ, ಕ್ರಿಸ್ತನೊಂದಿಗೆ ಇರುವಂಥ ನಮ್ಮ ಜೀವಿತವು, ಆ ನಡೆಯು ಅದು ಪ್ರೀತಿಯಿಂದ ತುಂಬಲ್ಪಟ್ಟಿರಲಿ. ಇವತ್ತು ಈ ಪ್ರಶ್ನೆಯೊಟ್ಟಿಗೆ ನಾವು ಪ್ರಾರ್ಥನೆಯಲ್ಲಿ ನಾವು ಪ್ರವೇಶಿಸೋಣ. ಇವರಿಗಿಂತ ಹೆಚ್ಚಾಗಿ, ಇವುಗಳಿಗಿಂತ ಹೆಚ್ಚಾಗಿ ನೀನು ನನ್ನನ್ನು ಅಧಿಕವಾಗಿ ಪ್ರೀತಿಸ್ತೀಯಾ? ಕರ್ತನಾದಂಥ ಯೇಸು ಕ್ರಿಸ್ತನು ನಿಮ್ಮನ್ನು ನೋಡಿ ಒಂದು ಪ್ರಶ್ನೆಯನ್ನು ಕೇಳ್ತಿದ್ದಾನೆ. ಇವತ್ತೊಂದು ತೀರ್ಮಾನ ಮಾಡೋಣ. ದೇವರೇ, ಈ ಲೋಕದಲ್ಲಿರುವಂಥ ಎಲ್ಲರಿಗಿಂತ, ಈ ಲೋಕದಲ್ಲಿರುವಂಥ ಎಲ್ಲ ವಸ್ತುಗಳಿಗಿಂತ ನಾನು ನಿನ್ನನ್ನು ಹೆಚ್ಚಾಗಿ ಪ್ರೀತಿಸ್ತೇನೆ. ನಿನ್ನೊಂದಿಗೆ ನನ್ನ ಬಾಂಧವ್ಯ, ನಿನ್ನೊಂದಿಗೆ ನನ್ನ ಜೀವಿತ, ನಿನ್ನೊಂದಿಗೆ ನನ್ನ ದೈನಿಕ ನಡೆ ಅದು ಪ್ರೀತಿಯಿಂದ ಇರುವಂತೆ ನನಗೆ ಕೃಪೆ ಅನುಗ್ರಹಿಸಿ ಎಂಬುದಾಗಿ ಕಣ್ಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಪರಲೋಕದ ತಂದೆಯೇ, ದೇವರೇ, ಈ ದಿನ ನಿನ್ನ ಸಂದೇಶದ ಮುಖಾಂತರವಾಗಿ ನಮ್ಮೊಟ್ಟಿಗೆ ಮಾತಾಡಿದ್ದಿ, ಅದಕ್ಕಾಗಿ ಸ್ತೋತ್ರ. ದೇವರೇ, ನಾವು ನಿಮ್ಮೊಂದಿಗೆ ಪ್ರೀತಿಯಿಂದ ದೇವರೇ ನಡೆಯಲು ನಮಗೆ ಕೃಪೆಯನ್ನು ಅನುಗ್ರಹಿಸು ಸ್ವಾಮಿ. ಈ ಲೋಕದ ಕಾರ್ಯಗಳನ್ನು ತ್ಯಜಿಸಿ ಯೇಸು ಕ್ರಿಸ್ತನನ್ನು ಹೆಚ್ಚಾಗಿ ಪ್ರೀತಿಸಿ ನಮ್ಮ ದೈನಿಕ ಜೀವಿತದಲ್ಲಿ ನಿಮ್ಮನ್ನು ಅಧಿಕವಾಗಿ ಪ್ರೀತಿಸಲು ಕೃಪೆಯನ್ನು ಅನುಗ್ರಹಿಸು. ಈ ಸಂದೇಶವನ್ನು ದೇವರೇ ನೀನೇ ಮಾತಾಡಿದೆ. ಈ ಸಂದೇಶವನ್ನು ಕೇಳುವಂಥ ಪ್ರತಿಯೊಬ್ಬರನ್ನು ನೀನು ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ, ಆಮೇನ್. ಒಂದು ತೀರ್ಮಾನ ಮಾಡ್ರಿ, ನನ್ನ ಜೀವಿತ ಕ್ರಿಸ್ತನೊಂದಿಗೆ ಅದು ಪ್ರೀತಿಯಿಂದ ತುಂಬಲ್ಪಟ್ಟ ಜೀವಿತವಾಗಿರಲಿ. ಲೋಕದಲ್ಲಿರುವಂಥ ಎಲ್ಲಕ್ಕಿಂತ ಯೇಸು ಕ್ರಿಸ್ತನನ್ನು ಹೆಚ್ಚಾಗಿ ಪ್ರೀತಿಸುವಂಥ ಕೃಪೆಯನ್ನು ದೇವರು ನಮಗೆ ಅನುಗ್ರಹಿಸಲಿ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್. ದೇವರ ವಾಕ್ಯ ಸಂದೇಶವನ್ನು ಕೇಳಿದಂಥ ನಾವು ನಮ್ಮ ನಂಬಿಕೆಯನ್ನು ದೃಢಪಡಿಸಿಕೊಳ್ಳುವ ಹಾಗೆ ಅಪೋಸ್ತಲರ ವಿಶ್ವಾಸ ಸೂತ್ರವನ್ನು ಏಕ ಮನಸ್ಸಿನಿಂದ ಒಟ್ಟಾಗಿ ಆರೈಕೆ ಮಾಡೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನ ಏಕ ಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾ ಮರಿಯಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂತಿ ಪಿಲಾತನ ಆಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಜಡೆಯಲ್ಪಟ್ಟು ಸತ್ತು ಉಣ್ಣಲ್ಪಟ್ಟು ಪಾತಾಳಕ್ಕೆ ಇಳಿದು ಮೂರನೇ ದಿವಸದಲ್ಲಿ ಸತ್ತವರೊಳಗಿಂದ ಎದ್ದು ಪರಲೋಕಕ್ಕೆ ಏರಿ ಹೋಗಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡು ಇರುತ್ತಾನೆ. ಈತನು ಅಲ್ಲಿಂದ ಬಂದು ಬದುಕಿರುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವನು ಎಂಬುದನ್ನು ನಂಬುತ್ತೇನೆ. ನಾನು ಪರಿಶುದ್ಧಾತ್ಮನನ್ನು ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೋನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವವು ಉಂಟೆಂಬುದನ್ನು ನಂಬುತ್ತೇನೆ. ಆಮೇನ್. ನಮ್ಮ ಆರಾಧನೆಯನ್ನ ಅಂತ್ಯಗೊಳಿಸುವ ಹಾಗೆ ಕಡೆಯ ಸಂಗೀತವನ್ನ ಹಾಡಿಕೊಳ್ಳೋಣ.
ಕೃಪೆಗೆ ಸಾಷ್ಟಾಂಗ ನಾವು ಪ್ರಾರ್ಥಿಸಿಕೊಳ್ಳೋಣ. ಕೃಪೆಯುಳ್ಳ ಮತ್ತು ಪ್ರೀತಿಯ ದೇವರೇ, ನಿನ್ನ ನಿತ್ಯವಾದ ಪ್ರೀತಿಯಿಂದ ನಮ್ಮನ್ನು ನಿನ್ನ ಕಡೆಗೆ ಸೆಳೆದುಕೊಂಡು ಕ್ರಿಸ್ತನ ಮೂಲಕ ನಿನ್ನ ಅಪಾರವಾದ ಕರುಣೆಯನ್ನು ನಮಗೆ ತೋರಿಸಿರುವೆ. ಪೇತ್ರನು ಸೋತ ಮೇಲೂ ಆತನನ್ನು ಪ್ರೀತಿಸಲು ಮತ್ತು ಹಿಂಬಾಲಿಸಲು ನೀನು ಹೇಗೆ ಕರುಣೆ ತೋರಿಸಿದ್ದೀಯೋ ಹಾಗೆಯೇ ನಮ್ಮನ್ನು ಕರುಣಿಸು. ನೀರಿಲ್ಲದ ಒಣಗಿದ ಭೂಮಿಯು ನೀರಿಗಾಗಿ ಹಂಬಲಿಸುವಂತೆ ನಮ್ಮಲ್ಲಿ ನಿನ್ನ ಮೇಲಿರುವ ಹಂಬಲವನ್ನು ಹೆಚ್ಚಿಸು. ನಮ್ಮನ್ನು ನಿನ್ನ ಪ್ರೀತಿಯಲ್ಲಿ ಬೇರೂರಿಸು. ನಮ್ಮ ಜೀವನವು ನಿನ್ನ ಕೃಪೆಯಿಂದ ತುಂಬಿ ತುಳುಕಲಿ. ಶಿಲುಬೆಯ ಹಾದಿಯಲ್ಲಿ ನಿನ್ನನ್ನು ಸೇವಿಸಲು ಮತ್ತು ಹಿಂಬಾಲಿಸಲು ನಮಗೆ ಹೃದಯಗಳನ್ನು ಸಿದ್ಧ ಮಾಡು. ಯೇಸು ಕ್ರಿಸ್ತನ ನಾಮದಲ್ಲಿ ಕೇಳಿಕೊಳ್ಳುತ್ತೇವೆ ತಂದೆಯೇ, ಆಮೇನ್. ಕರ್ತನು ತಾನೇ ಕಲಿಸಿಕೊಟ್ಟ ಪ್ರಾರ್ಥನೆಯನ್ನ ನಾವು ಏಕ ಮನಸ್ಸಿನಿಂದ ಅರಿಕೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು. ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನ್ನವೇ. ಆಮೇನ್. ನಾವೆಲ್ಲರೂ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳೋಣ. ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ನಿಮ್ಮೆಲ್ಲರ ಕೂಡ ಸದಾಕಾಲವೂ ಇರಲಿ. ಆಮೇನ್.